ವೇದಾಂತ್, ನಮ್ಮ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅಲ್ವಾ? ನನಗೆಲ್ಲನೂ ವಿಚಿತ್ರ ಅನ್ನಿಸ್ತಿದೆ. ನಮ್ಮಿಬ್ರ ಮಧ್ಯೆ ಏನೇ ಅವಘಡ ನಡೆಯುತ್ತಿದ್ರು ಮುಂಚೆನೆ ಸೂಚನೆ ಸಿಗೋದಕ್ಕೆ ಶುರು ಆಗಿದೆ. ಇದೆಲ್ಲ ಬಜರಂಗಿ ಕೃಪೆ. ನಿಜ ಮೂಲ್ಯ, ಆ ಬಜರಂಗಿ ಇರೋವರೆಗೂ ನಾವ್ ಯಾವ್ದಕ್ಕೂ ಹೆದರ್ಕೊಳ್ಳೋ ಹಾಗೆ ಇಲ್ಲ. ಅವ್ರು ಯಾವತ್ತು ನಮ್ಮಲ್ಲಿ ಶಕ್ತಿಯಾಗಿ ಅವ್ರ ನೆರಳಲ್ಲಿ ನಮ್ಮನ್ನ ಕಾಯ್ತಾನೆ ಇರ್ತಾರೆ. ಮತ್ತೆ ಬಜರಂಗಿ ಅಂದ್ರೆ ಏನ್ ಸುಮ್ನೆನಾ? ಈ ಬಜಾರಿಗೆ ಅವನೇ ಬೆಂಗಾವಲು. ಹೌದು, ಆ ಗಾಡಿ ನಿನ್ ಹಿಂದೆ ಎಷ್ಟೊತ್ತಿಂದ ಬರ್ತಿತ್ತು? ನಿನ್ಗೆ ಅದ್ರ ಬಗ್ಗೆ ಗಮನನೇ ಇರ್ಲಿಲ್ಲ? ಇಲ್ಲ ವೇದಾಂತ್, ನಾನು ರಾಣಿ ಜೊತೆ ಮಾತಾಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ಗಮನಿಸ್ಲೇ ಇಲ್ಲ. ಆದ್ರೆ ಆ ಗಾಡಿ ಗುದ್ದೋದ್ರಲ್ಲಿ ಇತ್ತು ಅನ್ನೋದಕ್ಕೆ ನಾನೇನ್ ರೋಡ್ ಮಧ್ಯದಲ್ಲಿ ಇರ್ಲಿಲ್ಲ ವೇದಾಂತ್. ಆಮೇಲೆ ನೀನ್ ಬಂದಿದ ತಕ್ಷಣ ಅವ್ರು ವಾಪಸ್ ಹೋದ್ರು ಅಂದ್ರೆ ನನ್ನ ಯಾರೋ ಸಾಯಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಲ್ವಾ? ನಿನ್ನಂತ ಬಜಾರಿನ ಸಾಯಿಸೋದ್ರಿಂದ ಅವ್ನಿಗೇನ್ ಪ್ರಯೋಜನ? ಐ ಥಿಂಕ್ ಹಿ ವಾಸ್ ಜಸ್ಟ್ ಡ್ರಂಕ್. ಇಲ್ಲ, ಮೋಸ್ಟ್ಲಿ ನೀನ್ ರೋಡಲ್ಲಿ ಬರ್ತಾ ಅವ್ನು ಏನೋ ಆವಾಜ್ ಹಾಕಿರ್ತೀಯ. ಅವ್ನು ಮಾಡ್ತೀನಿ ತಾಳು ನಿನಗೆ ಅಂತ ಫಾಲೋ ಮಾಡ್ಕೊಂಡ್ ಬಂದಿರ್ತಾನೆ. ಆಮೇಲೆ ಸುಮ್ಮನೆ ಪೊಲೀಸ್ ಕೇಸಲ್ಲಿ ಆಗುತ್ತೆ ಯಾಕೆ ಬೇಕು ಅಂತ ಹೆದರ್ಕೊಂಡು ನೋಡೋಗಿರ್ತಾನೆ ಅಷ್ಟೇ. ಹೌದಾ? ಅಷ್ಟೇನಾ? ಏನೋ ಹೋಗ್ಲಿ ಬಿಡು, ನಾನು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಜರಂಗಿ ಬಡಜೀವನ ಬದುಕಿಸ್ಬಿಡ್ತು. ಬಡಜೀವ ಅಲ್ಲ, ಸೊಣಕ್ಲು ಕಡ್ಡಿ ಜೀವ. ವೇದಾಂತ್ ಮತ್ತೆ ನಂದು ದ್ವೇಷ ಬೇರೆನೇ ಲೆವೆಲ್ದು. ಆದ್ರೆ ನೀನ್ ನನಗೆ ಕೆನ್ನೆ ಹೊಡೆದ ಕ್ಷಣ ನಂಗೆ ಮರೆಯಕ್ಕಾಗ್ತಿಲ್ಲ ಅಮೂಲ್ಯ. ಆ ದ್ವೇಷ ನಾನು ತೀರ್ಸ್ಕೋಬೇಕು ಅಲ್ವಾ ಅಮೂಲ್ಯ? ಹೆಣ್ಮಕ್ಳ ಹತ್ರ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅಂತ ಕಲಿ ಅಂತ ಹೆಣ್ಣುಲಿ ತರ ಅಬ್ಬರಿಸ್ತಲ್ವಾ? ಹೆಣ್ಣುಲಿನ ಪಳಗಿಸೋದು ಅಂದ್ರೆ ತುಂಬಾ ಇಷ್ಟ. ನಾವದ್ರಲ್ಲಿ ಎತ್ತಿದ ಕೈ ಅದು ನಡೀಬೇಕು ಅಂದ್ರೆ ನೀನು ವೇದಾಂತ್ನ ಮದುವೆ ಆಗ್ಬಾರ್ದು. ನಾನು ಆಟನ ಗೆಲ್ತೀನಿ ಅಂತ ಆಡಲ್ಲ, ಸೋಲ್ಬೇಕು ಅನ್ಕೊಂಡೇ ಆಡ್ತೀನಿ. ನನ್ ಗೆಲುವಿಗಿಂತ ನಿಮ್ ಸೋಲು ನನಗೆ ತುಂಬಾ ಖುಷಿ ಕೊಡುತ್ತೆ. ಮೂಲ್ಯ, ನೀ ನನ್ನ ಹೆಂಡತಿ ಆದ್ಮೇಲೆ ಭೂಮಿ ಮೇಲೆ ನರ್ಕ ನೋಡೋದು ಗ್ಯಾರಂಟಿ. ನರಕ ತೋರ್ಸೋದ್ನ ನನಗೆ ಹೇಳ್ಕೊಡ್ಬೇಡ. ಇಲ್ಲಿ ತನಕ ಎಷ್ಟು ಜನಕ್ಕೆ ನಾನು ನರಕ ತೋರ್ಸಿಲ್ಲ. ನೀನು ವೇದಾಂತ ಪಾಪ. ನೀನ್ ಮದುವೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಹುಡುಗಿನ ನಾನ್ ಮದುವೆ ಆದ್ರೆ ಅದಕ್ಕಿಂತ ದೊಡ್ಡ ಸೋಲ್ ಇದೆಯಾ? ಜಗತ್ತಲ್ಲಿ ಯಾವ ಗಂಡ್ಸಾದ್ರೂ ಇದನ್ನ ಸಹಿಸ್ಕೋತಾನ? ಹಾ ವೇದಾಂತ್, ನಿನ್ ಕಣ್ಣು ಮುಂದೆನೆ ನಿನ್ ಲವ್ವರ್ನ ನನ್ನ ಹೆಂಡತಿ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ತಿರುಗ್ತೀನಿ. ನೀನ್ ಅದನ್ನ ನೋಡಿ ನೋಡಿನೇ ನರಳಬೇಕು. ವೇದಾಂತ್, ವಾಟ್ ಇಸ್ ದಿಸ್? ನನಗೆ ಕೊಡಿದ್ದೀರಾ? ನಾ ಏನ್ ತಪ್ಪು ಮಾಡಿದ್ದೀನಿ? ಅಮೂಲ್ಯನ ಮೇಲೆ ಗಾಡಿ ಹಚ್ಚಕ್ ನೋಡಿದ್ದು ನಿನ್ ಲೆಕ್ಕದಲ್ಲಿ ಪುಣ್ಯದ ಕೆಲ್ಸನಾ? ರಾಸ್ಕಲ್. ಅಯ್ಯೋ, ನೀವೇನ್ ಹೇಳ್ತಾ ಇದ್ದೀರಾ? ಅಂತ ಕೆಲಸ ಏನು ಮಾಡಿಲ್ಲ, ನಾನು ಬದಲಾಗಿದ್ದೀನಿ. ನಿಮ್ಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಯಾರೋ ಮಾಡಿ ನನ್ ಮೇಲೆ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಬಾಸ್, ಸಾರಿ ಬಾಸ್. ಏಯ್ ತಡಿಯಾ ತಡಿಯಾ.
ಮುಖವಾಡ ಎಷ್ಟು ದಿನ ಕರೆಕ್ಟ್ ಆಗಿರೋದಕ್ಕೆ ಸಾಧ್ಯ? ನೀನು ಬದಲಾಗಿದ್ದೆ ಅಂತ ಹೇಳೋದೇ ದೊಡ್ಡ ಜೋಕ್. ಅವತ್ತು ಆಕ್ಸಿಡೆಂಟ್ ಅಲ್ಲಿ ಗಾಡಿ ನಮ್ಮನ್ನು ಅಬ್ಸರ್ವ್ ಮಾಡ್ದ. ಆಟೋಲ್ಲಿ ವಿಚಾರಿಸ್ತಾ ಗೊತ್ತಾಯ್ತು ಟ್ಯೂನ್ ಬಾಳೇನು ಅಂತ. ಅವನಿಗೆ 4 ತಕ್ಕಾದ್ಮೇಲೆ ನೀನು ಬಾಳ ಗೊತ್ತಾಯ್ತು. ನಾನ್ಸೆನ್ಸ್. ಯಾರ ಏನೋ ಹೇಳಿದ್ರು ಅಂತ ಸತ್ಯ ಆಗ್ಬಿಡ್ತಾ ವೇದಾಂತ್? ಮುಚ್ಚ ಬಾಯ್ದ. ಕತ್ತೆ ಯಾವತ್ತಿದ್ರು ಕತ್ತನೆ, ಕುದುರೆ ಆಗೋದಿಲ್ಲ. ನೀವತ್ತು ಆ ದಿನ ಕಾಪಾಡೋ ನಾಟಕ ಮಾಡ್ದಲ್ಲ, ನನಗೆ ಅವತ್ತೇ ಗೊತ್ತಾಯ್ತು ನೀನಿದೆಲ್ಲ ಮಾಡ್ತಿರೋದು ನಾನು ಇಂಪ್ರೆಸ್ ಮಾಡೋದಕ್ಕೆ ದೊಡ್ಡ ನಾಟಕ ಅಂತ. ಬಾಸ್, ನಂದು ಒಂದಿರ್ಲಿ. ಆಸೆ ತೀರ್ತು ಬಾಸ್. ನಾ ಕ್ಷಮಿಸ್ಬಿಡು ವೇದಾಂತ್. ನಾನು ಇಲ್ಲಿಗೆ ಬಂದಿದ್ದೆ ನೀನ್ ಮದುವೆ ನಿಲ್ಲಿಸ್ಬೇಕು ಅಂತ. ಆದ್ರೆ ಇನ್ಯಾವತ್ತೂ ನೀನ್ ತಂಡೆ ಬರಲ್ಲ. ಜೈಲಲ್ಲಿದ್ರೆ 3 ಹೊತ್ತು ಊಟ ಆದ್ರೂ ಸಿಗುತ್ತೆ. ಅದು ನಿನ್ ಕಸಿ ಹಾಕೊಂಡ್ರೆ ಪ್ರಾಣನೇ ಹೋಗುತ್ತೆ. ಬಿಟ್ಬಿಡು ವೇದಾಂತ್. ಏನಿದು ಡ್ರಾಮಾ ವರ್ಷನ್ 2ನ? ನಿನಗೆ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ಈ ಸಲ ಆಚೆ ಬರ್ತಿರೋ ಜೈಲು ಕಳಿಸ್ತೀನಿ ಮಗನ ದಿನ. ಏನ್ ಹಾಗೆ ನೋಡ್ತಿದ್ಯಾ? ನೀನು ಬೇಲ್ ಸಿಕ್ ಹೊರಗಡೆ ಬಂದಿರೋದು. ಬೇಲ್ ಮೇಲೆ ಹೊರಗಡೆ ಬಂದಾಗ ಇಲ್ಲಿಗಲ್ ಆಕ್ಟಿವಿಟೀಸ್ನ ಮಾಡ್ಕೂಡ್ದು. ಮಾಡಿದ್ರೆ ಬೇಲು ಕ್ಯಾನ್ಸಲ್ ಆಗುತ್ತೆ, ನಿನ್ ನಾರ್ಮಲ್ ಲೈಫು ಕಟ್ ಆಗುತ್ತೆ. ನಡಿಯಲಿ. ಏಯ್, ನೀನೇನೋ ಮಕ್ಕ ನೋಡ್ತಿದ್ಯೋ? ನಡಿಯೋ. ಅಂಜು, ಅಯ್ಯೋ ದೇವ್ರೆ, ಮನೆಯನ್ನೆಲ್ಲ ಮಾರ್ಕೆಟ್ ಮಾಡಿಟ್ಟಿದ್ದಾಳೆ. ಎಲ್ಲೇ ಇದ್ಯಾ? ಬಾರ ಇಲ್ಲಿ. ಏನಮ್ಮ? ಏನೇ ಇದು ವರ್ಷ ರೀತಿ? ಜವಳಿ ಅಂಗಡಿ ಸೀಟು ಬರ್ತಿದ್ದಾರೆ, ಮೊದಲೆಲ್ಲ ಕ್ಲೀನ್ ಮಾಡಿ ಹೋಗು. ಅಮ್ಮ ಅಮ್ಮ, ಲೇ ಹಳೆಮುಕ್ಕಿ, ಎಲ್ಲಿದ್ಯಾ? ಬೇಗ ಬಾರೆ. ಯಾಕೆ ಹೆಂಗ್ ಕಿರ್ಚ್ಕೊಳ್ತಿದ್ಯಾ? ಲೇ, ನನಗೇನು ಆಗಿಲ್ಲ. ಬಟ್ಟೆ ಅಂಗಡಿಯವರು ಬಟ್ಟೆ ತಗೊಂಡ್ಬರ್ತಿದಾರೆ ಕಣೆ. ಲೇ, ಅವಾಗ್ಲಿಂದ ಫೋನ್ ಯೂಸ್ ಮಾಡ್ತಿದ್ದಾಳೆ. ಹೇಳೋದು ಅರ್ಥ ಆಗ್ತಿಲ್ವಾ ನಿಂಗೆ? ಬನ್ನಿ ಸೀಟು, ಬನ್ನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಡೀರಿ, ಸೀರೆ ನೋಡೋಣ. ನಡಿ ನಡಿ. ಸುಹಾಸಿನಿ ಅವ್ರಿಗೆ ಈ ಸೀರೆ ಒಪ್ಪುತ್ತೆ ಅನ್ಸುತ್ತೆ ಅಲ್ವಾ? ಇದೆಷ್ಟು ಸೆಟು? ಇದು 25,000 ಆಗುತ್ತಮ್ಮ. ಇದನ್ನ ಯಾರಾದ್ರೂ ಇನ್ವಿಟೇಷನ್ ಕಾರ್ಡ್ ಅಂತ ಅಂತಾರ? ಒಳ್ಳೆ ರದ್ದಿ ಪೇಪರ್ ಇದ್ದಾಗಿದೆ. ಈ ನಿಮ್ ಇನ್ವಿಟೇಷನ್ ಕಾರ್ಡ್ಗಿಂತ ನಾನ್ ಯೂಸ್ ಮಾಡ್ತೀನಲ್ಲ ಟಿಶ್ಯೂ ಪೇಪರ್, ಅದ್ರ ಬೆಲೆನೇ ಜಾಸ್ತಿ ಇದೆ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲ ಸೆಟು. ಅದು ಈ ಸೀರೆ ಯಾಕೋ ಇಷ್ಟ ಆಗ್ಲಿಲ್ಲ. ಇದಕ್ಕಿಂತ ಬೆಲೆ ಬಾಳುವಂತ ಸೀರೆ ಇದ್ರೆ ತೋರಿಸ್ತೀರಾ? ಸರ್ ನೋಡಿ ಸರ್, ಸೂಟು. ಈ ಸೂಟ್ ಎಲ್ಲ ನಮ್ ಬಾಸ್ ಕಲರ್ಗೆ ಸೂಟ್ ಆಗಲ್ಲ ಮೇಡಮ್. ಸೂಟ್ ಹೆಂಗಿರ್ಬೇಕು ಅಂದ್ರೆ ಮಿರಾ 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 ಅಂತ ನಿಮ್ ಟಾಪ್ ತರ ಹೊಳಿತಾ ಇರ್ಬೇಕು. ಕಾಂತ, ನಿಮ್ ವಟ ವಟ ನಮ್ಮ ಬಾಯ್ನ ಸ್ವಲ್ಪ ಮುಚ್ತೀರಾ?
ಅಗ್ರಜನ್ ಟೇಸ್ಟ್ ಇದೆ ಕಣ್ರಿ, ಅವನಿಗೆ ಸೂಟ್ ಆಗುವಂತದ್ನ ಅವನೇ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಟೇಸ್ಟ್ ಬಗ್ಗೆ ಮಾತಿಲ್ಲ ಬಿಡಿ, ನನ್ನನ್ನೇ ಪಿ ಆಗಿ ಸೆಲೆಕ್ಟ್ ಮಾಡಿದಾರೆ ಆದ್ರೆ ಅವ್ರ ಟೇಸ್ಟ್ ಗೊತ್ತಾಗಲ್ವಾ? ಏಯ್ ಏನ್ರಿ ಅದು? ಏನು ಇಲ್ಲ ಬಾಸ್. ಬಾದ್ರೆ ನಾನು ಹೇಳಿದ ಅಷ್ಟು ಔಟ್ಫಿಟ್ಸ್ ಗಳನ್ನ ತಗೊಂಡ್ಬಂದಿದ್ದೀರಾ? ಎಸ್ ಸರ್, ಎಲ್ಲ ತಂದಿದ್ದೀನಿ, ಎಲ್ಲ ಕಾರಲ್ಲಿದೆ. ಗುಡ್. ಬಾದ್ರೆ ಆದ್ಯ, ಸಾರ್ಥಕ್, ವಿಕ್ರಾಂತ್, ಧ್ರುವಗೆ ಸ್ಪೆಷಲ್ ಔಟ್ಫಿಟ್ಸ್ ಹೇಳಿದೆ, ಅದ್ ರೆಡಿ ಇದೆಯಾ? ತಂದಿದ್ದೀರಾ? ಅದು ತಂದಿದ್ದೀನಿ ಸರ್, ಯಾವ್ದು ಮರ್ತಿಲ್ಲ. ಹಾಗೆ ಒಂದು ಸ್ಪೆಷಲ್ ಡ್ರೆಸ್ ಬೇಕು ನಮ್ ಕಾಂತನಿಗೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಹೌದೌದು, ಎಲ್ಲ ತಗೊಂಡ್ ಬಂದಿದ್ದೀನಿ. ಅದನ್ನು ತಂದಿದ್ದೀರಾ? ಸಾರ್ಥಕ್ ಸರ್, ನಿಮಗೆ ನನ್ನ ಮೇಲೆ ಏನು ಅಕ್ರೆ? ಅದೇನ್ ಸ್ಪೆಷಲ್ ಡ್ರೆಸ್ ಅಂತ ತೋರಿಸಿ ಬೇಗ ನೋಡ್ಬಿಟ್ಟು ಕೊಂಡು ತುಂಬ್ಕೊಂಡ್ಬಿಡ್ತೀನಿ. ರೀ ಕಾಂತ, ನೀವ್ ಯಾಕೆ ಇಷ್ಟೊಂದು ಉತ್ಸಾಹ ತೋರಿಸ್ತೀರಾ? ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾಕೆ ನಿಮ್ಮ ಮೀನಾಕ್ಷಿಗೆ ಫೋಟೋ ಕಳಿಸ್ಬೇಕಾ? ಸುಮ್ಮನೆ ಇರಿ ಸರ್, ಬಾಸಿದ್ದಾರೆ. ಮೀನಾಕ್ಷಿನ? ಯಾರದು? ಅಗ್ರಜ, ನೀನು ಗೊತ್ತಿಲ್ವಾ? ಅದು ಅವನ್ ತಂಗಿ. ಇವ್ರು ಹೇಳಿರೋ ಸುಳ್ಳು ಅಂದ್ರೆ ಇರೋ ನಿಜಾನು ಬಾಯಿ ಬಿಡ್ಬೇಕಾಗತ್ತೆ. ಎಂತ ಧರ್ಮ ಸಂಕಟಕ್ಕೆ ತಳ್ಬಿಟ್ರಿ ಚೋಟಾ ಬಾಸ್. ತ್ರಿಷಾ ಅವರೇ, ಅದೇ ಸ್ಪೆಷಲ್ ಕಾಸ್ಟ್ಯೂಮ್ ಅವ್ರು ಕೊಟ್ಬಿಡಿ. ಏನ್ ಸಾರ್ಥಕ್ ಸರ್, ಇಷ್ಟೇನಾ? ನಾನು ಏನೇನೋ ಅಂದ್ಕೊಂಡಿದ್ದೆ. ಏನ್ ಅನ್ಕೊಂಡಿದ್ರಿ ಕಂತ? ಯಾಕೆ ನನ್ನ ಆಸೆ ತಿಳ್ಕೊಂಡು ನನ್ನ ಆಸೆ ಬುರ್ಕ ಅಂತ ನೀವೆಲ್ಲ ರೇಗ್ಸಕ್ಕ? ಪರವಾಗಿಲ್ಲ ಹೇಳ್ರಿ, ನಾವೇನು ಅನ್ಕೊಳಲ್ಲ. ಅದು ನನ್ನ ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮದುವೆ ಗಂಡಿಗಿಂತ ಚೆನ್ನಾಗಿ ರೆಡಿಯಾಗಿ ನನ್ನ ಮದುವೆ ಆಸೆನ ತೀರ್ಸ್ಕೋಬೇಕು ಅನ್ಕೊಂಡಿದ್ದೆ. ರೀ ಕಾಂತ, ಇದು ಮದ್ವೆ ಗಂಡು ಹಾಕೊಳ್ಳದೆ, ಇದ್ ಹಾಕೊಂಡ್ಬಿಟ್ರೆ ನಾವೇ ಮದ್ವೆ ಗಂಡು ಅನ್ನೋ ಫೀಲ್ ಬಂದ್ಬಿಡುತ್ತೆ. ಇದು ಅಂತಿಂತ ಪಂಚೆ ಅಲ್ಲ, ಏರ್ ಕಂಡೀಷನ್ ಪಂಚೆ. ಇದ್ ಹಾಕೊಂಡ್ಬಿಟ್ರೆ ಗಾಳಿ ಆಡ್ದಿರೋ ಜಾಗದಲ್ಲ ಗಾಳಿ ಆಡಿ ಬಾಡಿ ಕೂಲ್ ಆಗಿರುತ್ತೆ. ಸಾರ್ಥಕ್ ಸರ್, ಇದು ಏರ್ ಕೂಲರಾ ಇಲ್ಲ ಪಂಚೆನಾ? ರೀ ಕಾಂತ, ಈ ಶಲ್ಯನ ಆಂಟಿ ಸ್ಲಿಪ್ಪಿಂಗ್ ಟೆಕ್ನಾಲಜಿಯಿಂದ ಮಾಡಿದ್ದಾರೆ. ಇದನ್ನ ಹಾಕೊಂಡು ಅದ್ ಎಷ್ಟೇ ಓಡಾಡ್ರಿ ಭುಜದಿಂದ ಕೆಳಗೆ ಬೀಳಲ್ಲ. ಅಂತೂ ನನ್ನ ಮದುವೆ ಮನೆಯಲ್ಲಿ ಓಡಾಡಿಸಿ ಅಟ್ಟಾಡಿಸ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಆಯ್ತು. ಯಾಕ್ರಿ ಸುಮ್ನಾಗ್ಬಿಟ್ರಿ? ಏನು ಇಲ್ಲ, ಹಾಗೆ ಇಮ್ಯಾಜಿನೇಷನ್ಗೆ ಹೋಗಿದ್ದೆ. ಹೋಗ್ಲಿ, ಇದನ್ನಾದ್ರೂ ಕೊಟ್ರಲ್ಲ ಬಿಡಿ, ಥ್ಯಾಂಕ್ಸ್. ತಗೊಳ್ಳೆ, ಒಂದ್ ಚೆನ್ನಾಗಿರೋ ಫೋಟೋ ತೆಗಿ, ನಿಮ್ ಭಾವನ್ ಕಳಿಸ್ಬೇಕು. ಇಂಥ ಸೇವೆ ಚೆನ್ನಾಗಿ ಮಾಡಿಸ್ಕೊಳ್ತೇವೆ. ಪ್ಲೀಸ್ ಪ್ಲೀಸ್, ಜಾಣ ಮೇರಿ ಅಲ್ವಾ, ನೀಟಾಗಿರೋ ಫೋಟೋ ತೆಗಿ. ಇದನ್ನೆಲ್ಲ ಕಿವಿಯಾರ ಕೇಳೋದಕ್ಕಿಂತ ಫೋಟೋನ ತೆಗಿತೀನಿ. ಸರಿಯಾಗಿ ನಿತ್ಕೋ. ಕಳ್ಸೋದು ಇನ್ನೊಂದು. ಬಜಾರಿಗೆ ಇದೇನಷ್ಟು ಚೆನ್ನಾಗಿ ಕಾಣ್ತಿಲ್ವಲ್ಲ?
ತೋರಿಸಿ. ಯಾಕಮ್ಮ ಈ ಸೀರೆ ಚೆನ್ನಾಗಿಲ್ವಾ? ನನಗೆ ಇಷ್ಟ ಆಗ್ಲಿಲ್ಲ, ಬೇರೆ ಯಾವ್ದಾದ್ರು ತೋರಿಸಿ. ಆ ಸೀರೆ ಕೊಡಪ್ಪ. ಏನಮ್ಮ ಅಮೂಲ್ಯ, ಸುಮ್ಮನೆ ಸೀರೆ ನೋಡ್ತಾ ಇರ್ತೀಯೋ ಅಥವಾ ಯಾವ್ದನ್ನಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ತೀಯೋ? ಇದು ಚೆನ್ನಾಗಿಲ್ಲ. ಅಲ್ಲಮ್ಮ, ಇಷ್ಟೊಂದು ಬಣ್ಣ, ಇಷ್ಟೊಂದು ವೆರೈಟಿ, ಇಷ್ಟೊಂದು ಸೀರೆಗಳಿರ್ಬೇಕಾದ್ರೆ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೋ. ಅಪ್ಪ, ನಂಗಂತೂ ಯಾವ್ದು ಇಷ್ಟ ಆಗ್ತಿಲ್ಲ. ಸೇಠ್ಜಿ, ನಿಮ್ ಹತ್ರ ಯಾವ್ದಾದ್ರು ಬೇರೆ ಸೀರೆ ಇದ್ರೆ ತೋರಿಸಿ, ಇಲ್ಲ ಅಂತಂದ್ರೆ ನಿಮ್ ಅಂಗಡಿಯಿಂದ ಒಂದಷ್ಟು ಸೀರೆನ ತರಿಸಿ.